ಕಳೆದ 20 ವರ್ಷಗಳಿಂದ ಕೋಮಾದಲ್ಲಿದ್ದಂತಹ ಸೌದಿ ಅರೇಬಿಯಾದ ರಾಜಕುಮಾರ ಅಲ್ ವಲೀದ್ ಬಿನ್ ಖಾಲಿದ್ ಬಿನ್ ತಲಾಲ್ ಅಲ್ ಸೌದ್ ನಿಧನರಾಗಿದ್ದಾರೆ. ಸ್ಲೀಪಿಂಗ್ ಪ್ರಿನ್ಸ್ ಎಂದೇ ಖ್ಯಾತಿಯಾಗಿದ್ದ ಅವರು ಪ್ರಿನ್ಸ್ ಅಲ್ ವಲೀದ್ ಸೌದಿ ರಾಜಮನೆತನದ ಹಿರಿಯ ಸದಸ್ಯರಾದ ಪ್ರಿನ್ಸ್ ಖಲೀದ್ ಬಿನ್ ತಲಾಲ್ ಅವರ ಪುತ್ರರಾಗಿದ್ರು. ಅಲ್ಲದೆ ಬಿಲಿಯನಿಯರ್ ಪ್ರಿನ್ಸ್ ಅಲ್ ವಲೀದ್ ಬಿನ್ ತಲಾಲ್ ಅವರ ಸಹೋದರಳಿಯ. ತಮ್ಮ 36ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ ರಾಜಕುಮಾರನ ಅಂತ್ಯಕ್ರಿಯೆ ಭಾನುವಾರ ರಿಯಾದ್ನ ಇಮಾಮ್ ತುರ್ಕಿ ಬಿನ್ ಅಬ್ದುಲ್ಲಾ ಮಸೀದಿಯಲ್ಲಿ ಪ್ರಾರ್ಥನೆಯ ನಂತರ ನಡೆಯಲಿದೆ ಅಂತ ಅವರ ತಂದೆ ಪ್ರಿನ್ಸ್ ಖಾಲಿದ್ ಬಿನ್ ತಲಾಲ್ ಬಿನ್ ಅಬ್ದುಲ್ಲಾ ಜೀಜ್ ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 2005ರಲ್ಲಿ 15 ವರ್ಷ ಇರುವಾಗಲೇ ಲಂಡನ್ನ ಮಿಲಿಟರಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವೇಳೆ ರಾಜಕುಮಾರನಿಗೆ ಅಪಘಾತವಾಗಿತ್ತು. ಮೆದುಳಿಗೆ ತೀವ್ರವಾದ ಏಟು ಹಾಗೂ ವಿಪರೀತವಾಗಿ ರಕ್ತಸ್ರಾವ ಉಂಟಾಗಿ ಅವರು ಚೇತರಿಸಿಕೊಳ್ಳದೆ 70 ವರ್ಷ ಕೋಮಾದಲ್ಲಿದ್ರು. ರಾಜಕುಮಾರನಿಗೆ ಉನ್ನತ ಮಟ್ಟದ ಚಿಕಿತ್ಸೆ ನೀಡೋಕೆ ಸೌದಿ ಸರ್ಕಾರ, ಅಮೆರಿಕ ಹಾಗೂ ಸ್ಪೇಸ್ನಿಂದ ತಜ್ಞ ವೈದ್ಯರನ್ನ ಕರೆಸಲಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ರಾಜಕುಮಾರನಿಗೆ ಪ್ರಜ್ಞೆ ಮರಳಿ ಬರಲಿಲ್ಲ. ಅಬ್ದುಲ್ಲಾ ಜೀಜ್ ಅವರು ಮಗನ ಮೇಲೆ ಹೊಂದಿದ್ದಂತಹ ಪ್ರೀತಿ ವಿಶ್ವದೆಲ್ಲೆಡೆ ಹಬ್ಬಿತ್ತು. ಅವನ ಸಾವು ಬದುಕು ದೇವರಿಷ್ಟೇ ಎಂದು ಅವರು ಹೇಳಿಕೊಂಡಿದ್ರು. ಅಲ್ಲದೆ ಮಗನು ಎದ್ದೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗಲೂ ಅಬ್ದುಲ್ಲಾ ಜೀಜ್ ಮಗನ ಆರೋಗ್ಯದಲ್ಲಿ ಸುಧಾರಣೆಯ ನಿರೀಕ್ಷೆಯಿಂದ ಚಿಕಿತ್ಸೆಯನ್ನ ನಿಲ್ಲಿಸಿರಲಿಲ್ಲ. ಇಂದು ನಾಳೆ ಮಗ ಎದ್ದು ಬರ್ತಾನೆ ಎಂದು ಭಾವಿಸಿದ ಕುಟುಂಬದ ನಿರೀಕ್ಷೆಯಾಗಿದ್ದು ಅಂತಿಮವಾಗಿ ಮಗ ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾನೆ. ರಾಜಕುಮಾರನ ಅಗಲಿಕೆಯಿಂದ ರಾಜನ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ.